ಗಂಗಪ್ಪ ಚಿಕ್ಕ ಹಳ್ಳಿಯ ರೈತ. ಅವನ ಬಾಲ್ಯ ಹೊಲದಲ್ಲಿ ಕಳೆದಿತ್ತು. ನಮ್ಮ ಮಣ್ಣಿಗೆ ಜೀವ ಇದೆ, ಅದು ನಮ್ಮನ್ನು ಸಾಕುತ್ತದೆ ಎಂದು ಅವನ ಅಜ್ಜ ವೀರಣ್ಣ ಸದಾ ಹೇಳುತ್ತಿದ್ದ. ಆದರೆ ಕಾಲ ಬದಲಾಗಿತ್ತು. ಗಂಗಪ್ಪ ತನ್ನ ಅಜ್ಜನ ಕಾಲದ ಕೃಷಿ ವಿಧಾನಗಳನ್ನು ಮುಂದುವರಿಸಲು ಪ್ರಯತ್ನಿಸಿದರೂ ಭೂಮಿಯ ಫಲವತ್ತತೆ ಕಡಿಮೆಯಾಗಿತ್ತು. ಕಷ್ಟದ ಬಿತ್ತನೆ ಕೊನೆಯ 2 ವರ್ಷಗಳಿಂದ ಬೆಳೆ ಉತ್ತಮವಾಗಿ ಬೆಳೆಯುತ್ತಿರಲಿಲ್ಲ. ಮಣ್ಣಿಗೆ ಎಷ್ಟು ಗೊಬ್ಬರ ಹಾಕಿದರೂ ಪ್ರಯೋಜನವಾಗುತ್ತಿರಲಿಲ್ಲ. ಇಷ್ಟು ಹೊತ್ತಾಗಿ ಕೃಷಿ ಮಾಡುತ್ತಿದ್ದೇನೆ, ಆದರೆ ಲಾಭ ಏನೂ ಕಾಣುತ್ತಿಲ್ಲ ಎಂದು ಗಂಗಪ್ಪ ನಿರಾಶನಾಗುತ್ತಿದ್ದ. ಒಂದು ದಿನ ಗಂಗಪ್ಪನ ತಂದೆ ಮಲ್ಲಪ್ಪ ಹೇಳಿದರು, ನಾವು ಅಜ್ಜನ ಮಾತು ಕೇಳಲೇಬೇಕು. ಹೊಸ ಮಾರ್ಗ ಹುಡುಕೋಣ, ಆದರೆ ಮಣ್ಣಿನ ಗುಣಮಟ್ಟ ಉಳಿಸೋಣ. ಹೊಸ ಪರಿಹಾರ ಹುಡುಕಾಟ. ಆ ವೇಳೆ ಹಳ್ಳಿಗೆ ಫಾಲ್ಕಾ ಸೊಲ್ಯೂಷನ್ಸ್ ಕಂಪನಿಯ ಪ್ರತಿನಿಧಿಗಳು ಕುಮಾರ ಮತ್ತು ಲಕ್ಷ್ಮಣ ಬಂದರು. ನಿಮ್ಮ ಮಣ್ಣಿಗೆ ಬೇಕಾದ ನೈಸರ್ಗಿಕ ಪೋಷಕಾಂಶಗಳು ಇಲ್ಲದ ಕಾರಣ ಇದು ಫಲವತ್ತತೆಯನ್ನು ಕಳೆದುಕೊಂಡಿದೆ. ಅದನ್ನು ಪುನಃ ಚೇತರಿಸಿಕೊಳ್ಳಲು ಭೂವೃದ್ಧಿ ಬಳಸಬಹುದು. ಅಜ್ಜನ ಮಾತು ಪುನಃ ನೆನಪಾಯಿತು. ನಮ್ಮಮ್ಮ ಗಂಗಪ್ಪ ಮೊದಲಿಗೆ ಅನುಮಾನಪಟ್ಟ. ಆದರೆ ಒಮ್ಮೆ ಪ್ರಯತ್ನಿಸೋಣ, ಏನಾದರೂ ಫಲ ಕೊಟ್ಟರೆ ಸರಿ ಎಂದು ಆಲೋಚಿಸಿ 1 ಎಕರೆ ಜಮೀನಿನಲ್ಲಿ ಪ್ರಯೋಗ ಮಾಡಲು ನಿರ್ಧರಿಸಿದ. ಆಶ್ಚರ್ಯ! ಒಂದೇ ತಿಂಗಳಲ್ಲೇ ಹೊಲ ಹಸಿರು ಹೊದಿಕೆಯಿಂದ ತುಂಬಿತು. ನಾನಾ ವಿಧದ ಕೀಟಗಳು ಮತ್ತು ಜೀವರಾಶಿಗಳು ಮಣ್ಣಿನಲ್ಲಿ ಪುನಃ ಚಲನವಲನ ತೋರುತ್ತಿದ್ದವು. ನಮ್ಮ ಭೂಮಿ ಬದುಕುತ್ತಿದೆ ಎಂದು ಅವನಿಗೆ ಖುಷಿಯಾಗಿತ್ತು. ಅಜ್ಜನ ಮಾತು ಪುನಃ ನೆನಪಾಯಿತು. ನಮ್ಮ ಮಣ್ಣು ನಾಡಿ, ಅದನ್ನು ಮರಣಶಯ್ಯೆಗೆ ಕೂರಿಸಬಾರದು. ಜೀವರಸ ಕೊಡಿ, ಅದು ನಿಮ್ಮ ಹೊಟ್ಟೆ ತುಂಬಿಸುತ್ತದೆ. ರೈತರ ಗೆಲುವು. ಆ ವರ್ಷ ಗಂಗಪ್ಪನ ಇಳುವರಿ ಹೆಚ್ಚಾಯಿತು. ಅವನ ತಂದೆ, ಪತ್ನಿ, ಮಕ್ಕಳು ಎಲ್ಲರೂ ಸಂತೋಷಪಟ್ಟರು. ಕೇವಲ ಗಂಗಪ್ಪನ ಹೊಲವಲ್ಲ, ಹಳ್ಳಿಯ ಇತರ ರೈತರೂ ಈ ಹೊಸ ಮಾರ್ಗವನ್ನು ಅನುಸರಿಸಲು ಶುರುಮಾಡಿದರು. ಗಂಗಪ್ಪ ಈಗ ಮಠಗಳ ಕೃಷಿ ಸಭೆಯಲ್ಲಿ ರೈತರಿಗೆ ತರಬೇತಿ ಕೊಡುತ್ತಿದ್ದ. ನಾವು ನಂಬಿದರೆ ನಮ್ಮ ಮಣ್ಣು ನಮ್ಮನ್ನು ಸಾಕುತ್ತೆ ಎಂಬುದನ್ನು ಅನುಭವದಿಂದ ತಿಳಿಸಿದ. ಇದಕ್ಕೆಲ್ಲ ಕಾರಣ ಫಾಲ್ಕಾ ಈ ಸೊಲ್ಯೂಷನ್ ಉತ್ಪನ್ನವಾದ ಭೂವೃದ್ಧಿ ಕಾರಣ. ಆದ್ದರಿಂದ ಎಲ್ಲಾ ರೈತರು ಇದನ್ನು ಉಪಯೋಗಿಸಬೇಕೆಂದು ಹೇಳುತ್ತಿದ್ದಾನೆ. ರಚನೆ ಮಾಡಿದರು ನರಗುಂದ. FFE ಕುಮಾರಗೌಡ ಕರಿಗೌಡ್ರ. ಧನ್ಯವಾದಗಳು.